ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನಿದೆ ಅಂತ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರಾ. ಸೊ ಶಾವಿಗೆ ಪಾಯಸ ಮೀನ್ಸ್ ಶೇಮಿಯಾ ಪಾಯಸ ಮಾಡೋಣ ಅಂತ ಇದ್ದೀನಿ. ಇದು ನನ್ನ ಫೇವ್ರೆಟ್, ನನಗೆ ತುಂಬಾ ಇಷ್ಟ. ಸೊ ಜಸ್ಟ್ ಕ್ರೇವಿಂಗ್ ಆಯಿತು ಅಂತ ಶಾವಿಗೆ ಪಾಯಸ ಮಾಡ್ತಿದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ನಾನು ಇಲ್ಲಿ ಹೇಳ್ತೀನಿ ನೋಡಿ. ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ, ಮತ್ತು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ಮತ್ತು ಸಕ್ಕರೆ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ನನಗೆ ಇಲ್ಲಿ ನಂದಿನಿ ಹಾಲು ಸಿಗಲಿಲ್ಲ, ಸೊ ಆರೋಗ್ಯ ಹಾಲನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಹಾಲಲ್ಲಿ ನನಗೆ ಇಷ್ಟ ಆಗಿರೋದು ಅಂದರೆ ನಂದಿನಿ ಹಾಲು, ಅದು ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಬಟ್ ನನಗೆ ನಿನ್ನೆ ಸಿಗಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಬಂತು, ಹಾಗಾಗಿ ಆರೋಗ್ಯ ಹಾಲೇ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಜಸ್ಟ್ ಪ್ಯಾನ್ ಬಿಸಿ ಆದಮೇಲೆ ಶಾವಿಗೆ ಏನು ತೊಗೊಂಡಿದ್ದೀನಲ್ವ, ಸೊ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಶಾವಿಗೆ ಸ್ವಲ್ಪ ತೊಗೊಂಡು ಅದಕ್ಕೆ ಶಾವಿಗೆನ ಹುರ್ಕೋತಿದ್ದೀನಿ. ತುಪ್ಪ ಹಾಕಿ ಹುರ್ಕೊಂಡ್ರೆ ಪಾಯಸ ಟೇಸ್ಟ್ ಇನ್ನೂ ಮಸ್ತಾಗಿ ಬರುತ್ತೆ. ಸೊ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಲೈಟ್ ಬ್ರೌನ್ ಕಲರ್ ಬರಬೇಕು, ತುಂಬ ಕೂಡ ಅದು ಲೈಕ್ ಅಂದರೆ ಹುರಿಬಾರ್ದು. ನಾವು ಹುರಿದ್ರೆ ಟೇಸ್ಟ್ ಹೋಗುತ್ತೆ ಪಾಯಸ. ಲೈಟ್ ಬ್ರೌನ್ ಕಲರ್ ಬರ್ತಾರೆ ಹುರ್ಕೊಂಡು, ಅಲ್ಲಿವರೆಗೂ ಅದು ಹುರಿಯೋವರೆಗೂ ನಾನು ಸೈಡಲ್ಲಿ ಹಾಲು ಇಟ್ಕೋತಿದ್ದೀನಿ. ಅದು ಹಾಲು ಕಾದಿದ ತಕ್ಷಣ ಈ ಕಡೆ ಹುರಿದಿರೋದು ಕೂಡ ಆಗಿದ್ದರೆ ಸೊ ಹಾಲಲ್ಲಿ ಆಗ್ಬೋದು, ಬೇಗ ಆಗಿಬಿಡುತ್ತೆ. ಒಂದು 10 to 15 ಮಿನಿಟ್ಸಲ್ಲಿ ಪಾಯಸ ರೆಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಕಡೆ ಹಾಲು ಇಟ್ಕೋತಿದ್ದೀನಿ. ಸೊ ಹಾಲಿಗೆ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಡೈರೆಕ್ಟ್ ಗಟ್ಟಿ ಹಾಲು ಏನಿದೆ ಅದನ್ನೇ ಯೂಸ್ ಮಾಡಿ. ನೀರು ಮಿಕ್ಸ್ ಮಾಡಿದ್ರೆ ಪಾಯಸ ಟೇಸ್ಟ್ ಕೆಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ಮಾತ್ರ ಏನು ತೊಗೊಂಡಿದ್ದೀನಿ. ನಮ್ಮಲ್ಲಿ ಸ್ವೀಟ್ ಯಾರೂ ಇಷ್ಟಪಡೋದಿಲ್ಲ, ನಾನು ಮಾತ್ರ ತುಂಬ ಇಷ್ಟಪಡೋದು ಸ್ವೀಟ್ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೋತಿದ್ದೀನಿ ಅಷ್ಟೇ. ಸೊ ಆ ಕಡೆ ಹಾಲು ಕಾಯಿಲಿ, ಇದನ್ನು ಜಸ್ಟ್ ಹುರ್ಕೊಳ್ಳೋಣ. ಲೈಟ್ ಬ್ರೌನ್ ಕಲರು, ಈಗ ನೋಡಿ ಅದು ಜಸ್ಟ್ ಬಂದಿದೆ. ಈಗ ಲೈಟ್ ಬ್ರೌನ್ ಕಲರಾಗಿ ಹುರ್ಕೊಂಡಿದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಏನು ತೊಗೊಂಡಿದ್ದೀವಲ್ವ ಅದನ್ನು ಅದನ್ನು ಸೇಮ್ ಲೈಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ತುಂಬ ಕಪ್ಪಗೆ ಬರೋ ಥರ ಮಾಡ್ಕೋಬಾರ್ದು, ಲೈಟಾಗಿ ಅದನ್ನು ಹುರ್ಕೊಂಡು. ಸೊ ಅಷ್ಟಿಗೆ ಎಲ್ಲ ಹಾಲು ಕಾಯಿಲಿ. ಸೊ ಈ ಸ್ವೀಟ್ ಏನಂದರೆ, ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ, ಇಲ್ಲ ಫ್ರೆಂಡ್ಸ್ ಬರ್ತಾರೆ, ಇನ್ಸ್ಟಂಟಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿದರೆ ನೀವು ಈ ಶಾವಿಗೆ ಪಾಯಸನ ಮಾಡ್ಬೋದು. ಹಾಗೆ ಅವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಸೌತ್ ಇಂಡಿಯನ್ ರೆಸಿಪಿ, ಸ್ವೀಟಲ್ಲೆಲ್ಲ ಶಾವಿಗೆ ಪಾಯಸನೇ ಫೇಮಸ್ ಹೇಳಬೇಕಂದ್ರೆ. ಸೊ ಈಗ ಅದು ತುಪ್ಪದಲ್ಲಿ ಹುರಿದಿದ್ದಾಗಿದೆ, ಹಾಲು ಕೂಡ ಆ ಕಡೆ ಕಾದಿದೆ. ಈಗ ಜಸ್ಟ್ ಏನಿದೆ, ನಾನು ಸಕ್ಕರೆ ಏನು ತೊಗೊಂಡಿದ್ದೀನಿ ಅದನ್ನು ನೋಡ್ಕೊಂಡು ಅದು ಹಾಲಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಸಕ್ಕರೆನ ನೋಡ್ಕೊಂಡು ಹಾಕಿ, ತುಂಬ ಸಕ್ಕರೆ ಆದ್ರೂ ಓವರ್ ಸ್ವೀಟ್ ಆದರೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ. ಸೊ ಈಗ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈಗ ಹಾಲು ಸಕ್ಕರೆಯಲ್ಲಿ ಕುದಿಬೇಕು, ಆ ಥರ ಅದನ್ನು ಸ್ವಲ್ಪ ಹೊತ್ತು ಕಾಯಿಸಬೇಕು. ಸೊ ಅದು ಚೆನ್ನಾಗಿ ಕುದಿಬೇಕು ಸಕ್ಕರೆನಲ್ಲಿ. ಯಾಕಂದರೆ ಈಗ ನೀವು ಏನು ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀರಲ್ವ, ಅದನ್ನೇನಾದರೂ ಮಿಕ್ಸ್ ಮಾಡಿದ್ರೆ ಸೊ ತುಪ್ಪದಲ್ಲಿ ಸಕ್ಕರೆ ಬೇಗ ಕರಗೋದಿಲ್ಲ, ಅದಕ್ಕೋಸ್ಕರ. ಸೊ ಚೆನ್ನಾಗಿ ಸಕ್ಕರೆ ಕರಗಿದ ಮೇಲೆ ನಾನು ಅದಕ್ಕೆ ಶಾವಿಗೆ ಹಾಕ್ಕೋತಿದ್ದೀನಿ. ಶಾವಿಗೆ ಏನು ಹುರಿದಿದ್ದೀನಲ್ವ ಅದು ಅಷ್ಟೂ ಹಾಕ್ತಿದ್ದೀನಿ, ಯಾಕಂದ್ರೆ ನಾನು ತೊಗೊಂಡಿರೋದೇ ಕಡಿಮೆ. ಸೊ ಹಾಗಾಗಿ ಅಷ್ಟೂ ಹಾಕ್ತಿದ್ದೀನಿ. ಶಾವಿಗೆನ ಆದಷ್ಟು ಕಡಿಮೆನೇ ಹಾಕಿ. ಪಾಯಸ ಏನಿದೆ ಅದು ನೀರು ಥರ ಆಗಬೇಕು, ಹಾಲು ಜಾಸ್ತಿ ಇರಬೇಕು, ಶಾವಿಗೆ ಕಡಿಮೆ ಇರಬೇಕು, ಅದನ್ನು ಶಾವಿಗೆ ಪಾಯಸ ಅಂತಾರೆ. ನೀವು ಶಾವಿಗೆ ಜಾಸ್ತಿ ಹಾಕಿ ಹಾಲು ಕಡಿಮೆ ಮಾಡಿದ್ದೀರಾ ಅಂದರೆ ಸೊ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನಿಲ್ಲಿ ಶಾವಿಗೆ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಅದನ್ನು ಬೇಯೋ ಥರ ಮಾಡಿಬಿಡಿ ಶಾವಿಗೆನ. ಸೊ ಅದು ನೋಡ್ಕೋಬೇಕು, ಮೀಡಿಯಮ್ಮಾಗಿ ಅದು ಬೆಂದಿರಬೇಕು, ಯಾಕಂದರೆ ಬಿಸಿಗೂ ಅರ್ಧ ಬೇಯ್ಕೊಳ್ಳುತ್ತೆ, ಅದಕ್ಕೋಸ್ಕರ ಮೀಡಿಯಮ್ಮಾಗಿ ಬೆಂದಿರಬೇಕು, ಅಷ್ಟು ಮಾತ್ರ ಬೇಯಿಸಿ. ಸೊ ಈಗ ನೋಡಿ ಬೆಂದಿದೆ, ನಾನು ಅದನ್ನ ಆಫ್ ಮಾಡಿದ್ದೀನಿ. ಒಂದು 5 to 8 ಮಿನಿಟ್ಸ್ ಅಷ್ಟೇ ತೊಗೊಳ್ಳೋದು ಅದು ಬೇಯೋದಕ್ಕೆ. ಆಫ್ ಮಾಡಿದ್ದೀನಿ. ಆಫ್ ಆದಮೇಲೆ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಏನು ಹುರಿದಿರ್ತೀರಲ್ವ ಅದನ್ನು ಲಾಸ್ಟಲ್ಲಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಆಫ್ ಮಾಡಾದಮೇಲೆ ಮಿಕ್ಸ್ ಮಾಡಿ, ನನಗೆ ಟೇಸ್ಟಿಗೆ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋತಿದ್ದೀನಿ, ಅದಕ್ಕೆ ನನಗೆ ತುಪ್ಪ ಅಂದರೆ ಜಾಸ್ತಿ ಇಷ್ಟ. ಸೊ ಸ್ವೀಟ್ಗೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ. ಸೊ ನನಗಂತೂ ಯಾವಾಗ ತಿಂತೀನೋ ಅಂತ ಅನಿಸ್ತಿದೆ. ನಿಮ್ಮಲ್ಲಿ ಯಾರಾದರೂ ಶಾವಿಗೆ ಪಾಯಸ ಇಷ್ಟಪಡೋರಿದ್ದರೆ ನೀವು ಕಮೆಂಟ್ ಮಾಡಿ, ಓಕೆನಾ? ಸೊ ಈಗ ನೋಡಿ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ತುಪ್ಪ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಎಲ್ಲ ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಬೌಲ್ಗೆ ಹಾಕೋಣ. ಬೌಲ್ಗೆ ಹಾಕಿ ಅದಾದಮೇಲೆ ಟೇಸ್ಟ್ ಮಾಡೋಣ ಬನ್ನಿ.
ಆ ತುಪ್ಪ, ಏಲಕ್ಕಿ, ದ್ರಾಕ್ಷಿ ಗೋಡಂಬಿ ಹಾಕಿರೋ ಸ್ಮೆಲ್ಲು ಮಸ್ತಾಗಿ ಬರ್ತಿದೆ. ನಿಜವಾಗ್ಲೂ ಟೇಸ್ಟ್ ಕೂಡ ಮಸ್ತಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ. 10 to 15 ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೋಬೋದು ಇದನ್ನು. ಸೊ ನನಗಂತೂ ತುಂಬಾ ಇಷ್ಟ. ಸೊ ಇದನ್ನೆಲ್ಲ ಬಿಟ್ಟರೆ ನಾನೇ ಖಾಲಿ ಮಾಡ್ತೀನೇನೋ, ಅಷ್ಟು ಚೆನ್ನಾಗಿದೆ. ಸೊ ಗೈಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಇದೇ ಥರ ಇನ್ನು ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.